ಕೋಪನೇನಗರದಲ್ಲಿ ಆ ಸೈಕಲ್ ಪ್ರತಿಯೊಬ್ಬರು ಮನೆಯಲ್ಲಿದೆ. 2ನೇ ವರ್ಷದ ಮಗುವಿಗೆ ಸಹಿತ ಅವರು ಸೈಕಲ್ ಅನ್ನು ಕಲಿಸ್ತಾರೆ. ಚಿಕ್ಕಣ್ಣ ಸೈಕಲ್ ಅಲ್ಲಿ ಕೂಡಿಸೋದು ಪ್ರಾಕ್ಟೀಸ್ ಮಾಡ್ತಾರೆ. ನೀವು ಕಾರು ಸ್ಕೂಟರು ಯಾವುದೇ ಇದ್ರೂ ಸಹಿತ, ಹೆಲಿಕಾಪ್ಟರ್ ಇದ್ರೂ ಸಹಿತ ನೀವು ಶ್ರೀಮಂತರಲ್ಲ. ಕಾರು ಇರಬೇಕಾಗತ್ತೆ, ಸಾರಿ ಸೈಕಲ್ ಇದ್ರೆ ಮಾತ್ರ ಅದು. ಯಾಕಂದ್ರೆ ಅಲ್ಲಿ ಸರ್ಕಾರನೇ ಪ್ರೋತ್ಸಾಹ ಕೊಡ್ತಾ ಇದೆ. ಸೈಕಲ್ ಸವಾರರಿಗೆ ರೋಡ್ 2 ಅಕ್ಕಪಕ್ಕದಲ್ಲಿ ರೋಡ್ಗಳು ಮಾಡಿದ್ದಾರೆ. ಆ ಸೈಕಲ್ನ ರೋಡ್ನಲ್ಲಿ ನಾವು ನಿಂತಿದ್ದೀವಿ, ಸೈಕಲ್ ನಾವು ಹಾಸ್ಕೊಂಡು ಹೋದ್ರೆ ಅವನೇನು ಹಿಡಿಯೋದಿಲ್ಲ, ನಮ್ಮ ಮೇಲೆ ದಂಡ ಹಾಕ್ತದೆ ನಮಗೆ. ಸರ್ಕಾರ ಆ ರೀತಿ ಅಲ್ಲಿ ಸೈಕಲ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅಲ್ಲಿ ಯಾರಿಗೂ ಹೊಟ್ಟೆ ಇಲ್ಲ, ನಮಗೆ ಎಲ್ಲ ಹೊಟ್ಟೆ ಪೊಚ್ಚು ಬಂದಿರ್ತದಲ್ಲ, ಅಲ್ಲಿ ಒಬ್ಬರಿಗೂ ಹೊಟ್ಟೆ ಇಲ್ಲ. ಆಮೇಲೆ ಎಲ್ಲರೂ ಆರೋಗ್ಯವಂತ ಇದ್ದಾರೆ. ಅಲ್ಲಿ ಕೆಲಸಕ್ಕೆ ತಗೊಳ್ಳಿ 60 ವರ್ಷ ಆದವ್ರನ್ನ 60 ವರ್ಷ, ನಮ್ಮಲ್ಲಿ 60 ವರ್ಷಕ್ಕೆ ರಿಟೈರ್ಡ್ ಆಗ್ತೀವಿ, ಅಲ್ಲಿ 60 ವರ್ಷದ ಆದ್ಮೇಲೆ 70-80 ವರ್ಷದವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಸೈಕಲ್ಗೆ ಬಹಳ ಪ್ರಾಶಸ್ತ್ಯ ಕೊಡ್ತಾರೆ. ಸೈಕಲ್ ಇದ್ರೆ ನೀವು ಶ್ರೀಮಂತರು. ಪ್ರತಿಯೊಬ್ಬರು ಮನೆಯಲ್ಲೂ ಅಲ್ಲಿ ಸೈಕಲ್ ಬರುವಾಗ ಸರ್ಕಾರ ನೋಡ್ತಾ ಇದೆ. ಅಲ್ಲಿ ಕೋಪನಹಳ್ಳಿನಲ್ಲಿ ಒಂದು ನೋಡಿ, ಇಲ್ಲಿ ಸೈಕಲ್ ಹೋಗೋ ರೋಡ್ಗಳು ನೋಡ್ತಾ ಇದ್ದೀರಿ ಇಲ್ಲಿ ಹೆಚ್ಚು ಕಡಿಮೆ. ನೋಡಿ ಅಲ್ಲಿ ಸೈಕಲ್ ಕಾಣ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿ ಒಂದು 4 ಅಡಿ ಅಗಲದ ಜಾಗ ಇರುತ್ತೆ. ಆ ಜಾಗದಲ್ಲಿ ಅವರು ಪ್ರಯಾಣ ಮಾಡ್ತಿರ್ತಾರೆ. ಕೋಪನಹಳ್ಳಿನಲ್ಲಿ ಇದು ವೆರಿ ಮೇಡ್ ಅಂತ ಹೇಳಿ ಒಂದು ಸ್ಟ್ಯಾಚ್ಯೂ ಇದೆ. ಅಂದ್ರೆ ಮತ್ಸ್ಯಕನ್ಯೆ. ಮತ್ಸ್ಯಕನ್ಯೆ ನಾವು ಇದರಲ್ಲಿ ಕೇಳ್ತಿರ್ತೀವಿ ನೋಡಿ, ಜಾನಪದ ಇದರಲ್ಲಿ ಆ ಹುಡುಗಿದೊಂದು ನ್ಯೂಡ್ ಚಿತ್ರ ಅಲ್ಲಿ ಬ್ರೋಂಜ್ ಒಂದು ಮೂರ್ತಿ ಇದೆ. ಅದು ಸ್ವಲ್ಪ ಕಟ್ ಕಾಣ್ತಾ ಇದೆ ಅಲ್ಲಿ ಮೇಲ್ಗಡೆದು. ಇರಲಿ, ಅಲ್ಲಿರ್ತಕ್ಕಂಥ ಸ್ಕ್ಯಾಂಡಿನೇವಿಯಾದ ರಾಜಧಾನಿಯಲ್ಲಿ ಇರ್ತಕ್ಕಂಥ ಒಂದು ಚೌಕದಲ್ಲಿ ಕಟ್ಟಡಗಳು, ಅದ್ಭುತ ಕಟ್ಟಡಗಳನ್ನು ನಾವು ನೋಡ್ಬೋದು. ಹಾಗೆ ರಸ್ತೆಗಳು ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲೂ ಅನ್ನೋದಿಲ್ಲ ಅಲ್ಲಿ ನಮಗೆ. ಅದಾದ್ಮೇಲೆ ಅಲ್ಲಿ ಅರಮನೆ, ಸ್ಕ್ಯಾಂಡಿನೇವಿಯಾದಲ್ಲಿ ಅರಮನೆ, ಸುಪ್ರೀಂ ಕೋರ್ಟು, 17ನೇ ಶತಮಾನದಲ್ಲಿ ಇರ್ತಕ್ಕಂಥ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಸಹಿತ ಅಲ್ಲಿ ನಾವು ನೋಡಿದ್ದೀವಿ. ಫೇಮಸ್ ಸ್ಟ್ಯಾಚ್ಯೂ ಬ್ರಾಂಜಿಂದ ಮಾಡಿದ್ದು ಎಡ್ವರ್ಡ್ ಇರಿಕ್ಷನ್ ಅಂತ ಮಾಡ್ತಕ್ಕಂಥದ್ದು. ಸೊ ಇದು ಅರಮನೆ ಇದು ವಾತಾವರಣ. ಇಲ್ಲಿ ಅರಮನೆಯಲ್ಲಿ ಪುಸ್ತಕಗಳನ್ನು ಓದ್ತಕ್ಕಂಥ ಲೈಬ್ರರಿ, ಅಲ್ಲಿ ಧ್ವಜ, ಅಲ್ಲಿ ಅರಮನೆಗಳು ನೋಡಿ. ಸೈಕಲ್ಗಳು ಎಷ್ಟು ಇದಾವೆ ಸ್ಟ್ಯಾಂಡ್ ಅಲ್ಲಿ ಹೆಚ್ಚು ಕಡಿಮೆ. ಅಲ್ಲಿ ಒಂದು ಚೌಕದಲ್ಲಿ ಒಬ್ಬರ ಮೂರ್ತಿ ಇದೆ. ಹಾಗೆ ಇದು ಬೋಟಿಂಗ್ ಏರಿಯಾ. ಸೊ ಇಲ್ಲಿ ಬೋಟಿಂಗ್ ಮಾಡ್ತಕ್ಕಂಥದ್ದು. ಇದು ಅರಮನೆ ದೃಶ್ಯ. ಕ್ರೂಸ್ನಲ್ಲಿ ನಾವು ಈಗ ಪ್ರಯಾಣ ಮಾಡ್ತಾ ಇದ್ದೀವಿ. 4:30ಗೆ ಪ್ರಯಾಣ ಸ್ಟಾರ್ಟ್ ಆಗ್ತಾ ಇದೆ. ಈ ಕ್ರೂಸ್ ಟಾಪಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಕೋಪನ್ಹೇಗನ್ ಇದು ಓಸ್ಲೋಗೆ 4:30ಗೆ ಬರ್ತಾ ಇದೆ. ಕೋಪನ್ಹೇಗನ್ನಿಂದ ಸೌಂಡ್ ಕಡಿಮೆ ಇದೆಯಾ? ಕೇಳಿ ಕಾಣ್ತದೆ. ಈಗ ಒಂದು ಕ್ರೂಸ್ನಲ್ಲಿ ನಾವು ಓಸ್ಲೋದಿಂದ ಕೋಪನ್ಹೇಗನ್ನಿಂದ ಓಸ್ಲೋ ಹೋಗ್ತಾ ಇದ್ದೀವಿ. ಸರಿ, ಇಲ್ಲೇನು ಅದು ಅವ್ರಿಗೆ ಹೇಳಿಲ್ಲ. ನಮ್ಗೆ ಸ್ವಲ್ಪ ಟೆಕ್ನಿಕಲ್ ಸೌಂಡ್ ಇಲ್ಲ. ಅಲ್ಲ, ಇದು ಚಿತ್ರ ತೋರಿಸಿ ಚೆನ್ನಾಗಿದೆ. ಅದೇ ಯಾರು ಮಾರಕ್ ನೋಡಿ. ಕೋಪನ್ಹೇಗನ್ ಸಿಟಿ ಅದ್ಭುತವಾದ ಒಂದು ಸ್ಥಿತಿ. ಗಾಳಿ ಯಂತ್ರಗಳು ಕಾಣ್ತಾ ಇದೆ. ಅಲ್ಲ, ಹೋಗ್ತಾ ಇದ್ದೀವಿ, ನಿಮ್ಮ ಅನುಭವ ಟೈಮ್ ವೇಸ್ಟ್ ಆಗಲ್ಲ. ಹೌದಾ? ಸರಿ, ಒಂದೊಂದು. ಈಗ ನೋಡಿರ್ತಾರೆ.
ಇರ್ತೀರಾ? ಓಕೆ. ಹಾಂ, ಓಕೆ ಓಕೆ, ಭಾಳ ಸಂತೋಷ. ಒಂದೊಂದು ಮಾಡಿ ತೋರಿಸ್ತಾ ಇದ್ದಾರೆ. ಆಯಿತು. ಎಲ್ಲ ತೋರಿಸ್ಬಿಡ್ತಾರೆ, ಅಲ್ಲಿ ನೋಡ್ತಾ ಇರಲಿ. ಹಾಗೆ ಅಲ್ಲಿ ನೋಡ್ತಾ ಇರಿ. ಇಲ್ಲಿ ನೋಡಿ, ಇಲ್ಲೊಂದು ಸ್ಟ್ಯಾಚ್ಯೂ ಬರ್ತಾ ಇದೆ, ಅಲ್ಲಿ ಇರಲಿ ಸ್ವಲ್ಪ. ಸಾಮಾನ್ಯವಾಗಿ ನೆಕ್ಸ್ಟ್ ನಾವು ಓಸ್ಲೋ ಹೋಗಿದ್ದೀವಿ, ಕ್ಯಾಪಿಟಲ್ ಆಫ್ ನಾರ್ವೆ ಅಂತ. ವಿಜಿಲೆಂಟ್ ಸ್ಕಲ್ಪ್ಚರ್ ಅಂತ ಇದೆ, ಕೆತ್ತನೆಯ ಮೂರ್ತಿಗಳು, ಬಹಳ ಅದ್ಭುತ ಮೂರ್ತಿಗಳನ್ನು ಕೆತ್ತಿದ್ದಾರೆ. ವರ್ಲ್ಡ್ ಕ್ಲಾಸ್ ಆರ್ಕಿಟೆಕ್ಚರ್ ಅಂಡ್ ಮ್ಯೂಸಿಯಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜಗತ್ತಿನಲ್ಲಿ ಅತಿ ದೊಡ್ಡ ಪಾರ್ಕ್, ಒಬ್ಬನೇ ಕಲಾವಿದ ಕೆತ್ತಿದ ಆಕೃತಿಗಳು. ಸುಮಾರು 200 ಪೀಸ್ಗಳಲ್ಲಿ ಇದ್ದಾವೆ ನಾರ್ವೆದಲ್ಲಿ. ಗುಸ್ತವ ವಿಜಿಲ್ಯಾಂಡ್ ಅನ್ನತಕ್ಕಂಥವನು ಅದನ್ನ ಕೆತ್ತಿದ್ದಾನೆ. ಇದು ಸುಮಾರು ಈ ಒಂದು ಮೂರ್ತಿಗಳು ನೋಡಿದರೆ ಅವು ಸಾಮಾನ್ಯವಾಗಿ ನಮಗೆ ಏನಪ್ಪಾ ಇದು ಬೆತ್ತಲೆ ಮೂರ್ತಿಗಳು ಅಂತ. ನಮ್ಮಲ್ಲಿ ಕೊನಾರ್ಕು ಮತ್ತು ಬೇರೆ ಕಡೆ ಎಲ್ಲ ಮೂರ್ತಿಗಳು ಕೆಲವು ದೇವಸ್ಥಾನದಲ್ಲಿ ನೋಡ್ತಾ ಇರ್ತೀವಿ. ಸೊ ಆ ಥರ ಅಲ್ಲ, ಅವು ಅಸಹ್ಯ ಅನಿಸೋದಿಲ್ಲ, ನೆಟ್ಟಿದ್ರು ಸಹಿತ ಅಸಹ್ಯ ಅನಿಸೋದಿಲ್ಲ. ಮನುಷ್ಯ ಅಲ್ಲಿ ಏನಿದೆ ಅಂದ್ರೆ, ಕಲಾವಿದ ಮನುಷ್ಯ ಬಾಲ್ಯದಿಂದ ಹೇಗಿದ್ದಾನೆ, ಆ ಮೂರ್ತಿಗಳು ಬಾಲ್ಯದಲ್ಲಿ ಹುಟ್ಟಿದಾಗ ಹೇಗಿರ್ತಾನೆ, ಬೆಳೆದಾಗ ಹೆಂಗೆ ಹುಡುಗರ ಜೊತೆ ಇದ್ದಾನೆ, ಆಟ ಆಡ್ತಾ ಇದ್ದಾನೆ, ಆಮೇಲೆ ದೊಡ್ಡವರಲ್ಲಿ ವಯಸ್ಕರಾದ ಮೇಲೆ ಮದುವೆ ಆಗ್ತಕ್ಕಂಥದ್ದು, ಆಮೇಲೆ ಮಕ್ಕಳಾಗ್ತಕ್ಕಂಥದ್ದು, ವೃದ್ಧಾಪ್ಯ, ಹೀಗೆ ಒಂದು ಕಲ್ಲಿನಲ್ಲಿ ಕೆತ್ತಿದ್ದು ನಾವು ನೋಡ್ಬೋದು. ಅದು ಅಷ್ಟೇ ಇರಲಿ, ಹಿಂದಕ್ಕೆ ಸರ್ ಹಂಗೆ ಅಲ್ಲಿ ಇಲ್ಲಿ ಕೂತ್ಕೊಳ್ಳಿ, ಹಂಗೆ ಇರಲಿ ನೋಡಿ. ಅಲ್ಲಿ ವಯಸ್ಸಾದ ಮಕ್ಕಳ ಮೇಲೆ ಕೂತ್ಕೊಂಡು ಆಟ ಆಡ್ತಕ್ಕಂಥದ್ದು ಅಜ್ಜಿ, ಹೀಗೆ ಹಾಗೆ ಮೂರ್ತಿಗಳು. ಇದು ಸ್ಕೈ ಮ್ಯೂಸಿಯಂ ಅಂತ ಹೇಳ್ಬಿಟ್ಟು ಜಗತ್ತಿನಲ್ಲಿ ಅತ್ಯಂತ ಪುರಾತನ ಇತಿಹಾಸ ಹೊಂದಿರತಕ್ಕಂಥದ್ದು. ಸುಮಾರು 400 ವರ್ಷ ಈ ಒಂದು ಇದಕ್ಕೆ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೊಂದು ಆಟ ಅಲ್ಲಿ. ಅದ್ರ ಮೇಲ್ಗಡೆ ಅಬ್ಸರ್ವೇಷನ್ ಡೆಸ್ಕ್ ಇದೆ, ಅಲ್ಲಿಂದ ಕೆಳಗಡೆಯಿಂದ ಜಂಪ್ ಮಾಡಿ ಕೆಳಗೆ ಹೋಗ್ತಾ ಇದ್ದಾರೆ ಅವರು ಜಿಗಿತಕ್ಕಂಥದ್ದು. ಅದಾದ್ಮೇಲೆ ಮುಂದಕ್ಕೆ ಹೋಗ್ಬಿಡಿ. ಇದು ಸ್ಕೇಟಿಂಗ್ ಸ್ಕೈ ಆಗ್ತಕ್ಕಂಥದ್ದು. ಮುಂದಕ್ಕೆ ಹೋಗಿ, ಮುಂದೆ ಬಂದರೆ ಮುಂದಕ್ಕೆ ಹೋಗಿ ನಾವು ಬೇರೆ ಇದಕ್ಕೆ ಹೋಗಿ ಇರಲಿ. ಹೌದು. ಸೊ ಈಗ ಸ್ವಲ್ಪ ತಾಂತ್ರಿಕ ಸ್ವಾಮೀಜಿ ಅವರು ಹೇಳಿದಾಗೆ ಇರಲಿ. ಸೊ ಅಲ್ಲಿ ಇನ್ನೂ ಒಂದು ವಿಶೇಷತೆ ಏನಂದ್ರೆ, ಕಂಬಗಳು, ಕರೆಂಟಿನ ಕಂಬ ನಮ್ಮಲ್ಲಿ ಇದೆ. ಪ್ರತಿ ರೋಡ್ ಪಕ್ಕದಲ್ಲೆಲ್ಲ ನಮ್ಮ ಪ್ರತಿ ಮನೆ ಕರೆಂಟ್ ಬೇಕಂತಂದ್ರೆ ಎಲೆಕ್ಟ್ರಿಕ್ ಪೋಲ್ ಮೊದಲು ನಡೆಸ್ತೀವಿ. ಅಲ್ಲಿ ಪೋಲ್ಗಳೇ ಇಲ್ಲ. ಈ ಗೋಡೆಯಿಂದ ಈಚೆಗಡೆ ಗೋಡೆಗೆ ಒಂದು ದಾರ ಕಟ್ಟಿಬಿಟ್ಟಿರ್ತಾರೆ. ದಾರ ಕಟ್ಟಿ ಆ ನಡುವೆ ಮಾತ್ರ ವೈರ್ ಇರುತ್ತೆ ಅಷ್ಟೇ. ಈಗ ಇಲ್ಲಿ ನಡುವೆ ವೈರ್ ಹಾಕಿದ್ರೆ ನೋಡ್ರಿ, ಲೈಟ್ ಬಿಟ್ಟಿದಾರಲ್ಲ, ಹೀಗೆ ಲೈಟ್ ಬಿಟ್ಟಂಗೆ ಇಲ್ಲಿಂದ ಇಲ್ಲಿ ಈ ಕಡೆ ಗೋಡೆವರೆಗೂ ತಂತಿ ರೋಡಲ್ಲಿ. ಯಾವ್ದಾರು ಅಕಸ್ಮಾತ್ ಬಿಲ್ಡಿಂಗ್ ಇಲ್ಲ ಅಂದ್ರೆ ಆ ಬಿಲ್ಡಿಂಗ್ ಒಂದು ನೇರವಾಗಿ ಎಲ್ಲಿ ಬರ್ತದೋ ಅಲ್ಲಿ ಒಂದು ಕಂಬ ನೆಟ್ಟಿರ್ತಾರೆ ಅಷ್ಟೇ. ಆ ತಂತಿ ಕಟ್ಟಕ್ಕೆ ಅಷ್ಟೇ, ಅವರು ವೈರ್ ಕಟ್ಟಕ್ಕೆ ಮಾತ್ರ ಕಂಬಗಳನ್ನು ಕಟ್ಟಿರ್ತಾರೆ. ಹಾಗಾಗಿ ಎಲೆಕ್ಟ್ರಿಕ್ ಪೋಲ್ಗಳು ಇಲ್ಲ ಅಲ್ಲಿ. ಅದೊಂದು ನಾವು ಗಮನಿಸ್ತಕ್ಕಂಥದ್ದು. ಅದಕ್ಕೂ ಇದಾಗ್ತಾ ಇಲ್ಲ, ಆಮೇಲೆ ಕಡೆಗೆ ತೋರಿಸ್ತೀನಿ. ಆಮೇಲೆ ಅಲ್ಲಿಂದ ನಾವು ತುಂಬಾ ಅದ್ಭುತವಾದ ಒಂದು ಪೈನ್ ಟ್ರೀ, ಅಲ್ಲಿ ಸಾಮಾನ್ಯವಾಗಿ ಬೆಟ್ಟಗುಡ್ಡದಲ್ಲಿ ಬೆಟ್ಟಬೇಕಾದಂಥದ್ದು ಪೈನ್ ಟ್ರೀಗಳಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ಅಲ್ಲಿ ಒಂದು ಹಳ್ಳಿಗೆ ಹೋಗಿದ್ವಿ. ಹಳ್ಳಿನಲ್ಲಿ ಸಹಿತ ಅದ್ಭುತವಾದ ಒಂದು ಆಟದ ಒಂದು ಆ ಮಂಜುಗಡ್ಡೆನಲ್ಲಿ ಸ್ಕೇಟಿಂಗ್ ಮಾಡ್ತಾರೆ. ಆ ಸ್ಕೇಟಿಂಗ್ ಮಾಡ್ತಕ್ಕಂಥ ಒಂದು ದೃಶ್ಯ ಇದೆಯಲ್ಲ, ಬಹಳ ಅದ್ಭುತವಾಗಿ ಇದೆ. ಅಲ್ಲಿ ಹಳ್ಳಿನಲ್ಲಿ ಕಟ್ಟಿಗೆ ಮನೆ. ಆ ಕಟ್ಟಿಗೆ ಮನೆಯಲ್ಲಿ ಬಾಡಿಗೆ ಎಷ್ಟು ಒಂದು ರೂಮಿಗೆ ಅಂತಂದ್ರೆ 12,000 ರೂಪಾಯಿ. ಒಂದು ದಿವಸಕ್ಕೆ ಅಲ್ಲಿ ಬಾಡಿಗೆ 12,000 ಕೊಡ್ತಕ್ಕಂಥದ್ದು. ಅದಾದ್ಮೇಲೆ ನೆಕ್ಸ್ಟ್ ಜಿಯಾಲೋ ಅಂತ ಬರ್ತದೆ. ಈ ಜಿಯಾಲೋ ಗುಡ್ಡಗಳ ದೃಶ್ಯ, ಅದ್ಭುತ ಬೆಟ್ಟದಲ್ಲಿ ನಾವು ಹೋಗ್ತಾ ಇರ್ತೀವಿ ಹೆಚ್ಚು ಕಡಿಮೆ. ಅಲ್ಲಿ ಮೈರಾಡ್ ಅಂತ ಒಂದು ರೈಲು ನಿಲ್ದಾಣ, ಅಲ್ಲಿ ಬದಲಾವಣೆ ಮಾಡಿಕೊಂಡು ಫ್ಲಾಮ್ ರೈಲ್ವೆ ಅಂತ, ಅಲ್ಲಿ ಹಳೆಯದು ಪುರಾತನ ಕಾಲದ 200 ವರ್ಷದ ಟ್ರೈನ್ ಇದೆ, ಕಟ್ಟಿಗೆಯನ್ನು ಮಾಡಿರ್ತಕ್ಕಂಥ ಟ್ರೈನು. ಬಹಳ ಅದ್ಭುತವಾಗಿರುತ್ತೆ ಆ ಟ್ರೈನು. ಡಬ್ಬಿಗಳು ಸಹಿತ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥದ್ದು. ರಾಜ ಮಹಾರಾಜರು ಕೊಡ್ತಕ್ಕಂಥದ್ದು. ಅಲ್ಲಿ ಫಿಯಾಡ್ಸ್ ಅಂತಾರೆ. ಫಿಯಾಡ್ಸ್ ಅಂದ್ರೆ ಸಮುದ್ರದ ಕಿರಿದಾದ ಒಳ ಹರಿವು ಅಂತ. ಆ ಸಮುದ್ರ ಅಂತ ಹೇಳ್ತಾರೆ. ಆ ಸಮುದ್ರ ತರ ಇರೋದಿಲ್ಲ, ನದಿ ಇದ್ದಂಗೆ ಕಾಣ್ತದೆ ಅದು. ಆದ್ರೆ ಅದು ನದಿ ಅಲ್ಲ, ಅದು ನಾವು ನದಿ ಅಂತ ಅನ್ಕೋತೀವಿ. ಸಮುದ್ರದ ನೀರೇ ನಿಂತಿರ್ತದೆ, ಹಿನ್ನೀರು ಅನ್ನಕ್ಕಾಗೋದಿಲ್ಲ ಅದನ್ನ. ಅದಕ್ಕೆ ಫಿಯಾಡ್ಸ್ ಅಂತ ಕರೀತಾರೆ ಹೆಚ್ಚು ಕಡಿಮೆ ಅವರು. ಆಳವಾದ ಕೊಳ್ಳ, ಅಲ್ಲಿ ಜಲಪಾತಗಳು ನೋಡ್ಬೋದು, ಅದ್ಭುತ. ಮೈ ನಡುವಿಳಿಸ್ತಕ್ಕಂಥ ಜಲಪಾತಗಳ ಅಲ್ಲಿ ನಾವು ನೋಡ್ಬೋದು. Opera House.
ನಾನು ಕ್ಯಾಪ್ಟನ್, ಒನ್ ಆಫ್ ದಿ ಬೆಸ್ಟ್ ಕ್ಯಾಪ್ಟನ್. ಜಗತ್ತಿನಲ್ಲಿ ಪ್ರಸಿದ್ಧವಾದದ್ದು ಅಂತಂದರೆ ಇದು ಮುಂಚೆ ಈಗ ಫ್ಯಾಕ್ಟ್ರಿ ಇತ್ತಂತೆ, ಜನ ಎಲ್ಲ ಸ್ಟ್ರೈಕ್ ಮಾಡಿ ಒಂದು ವಾರದಲ್ಲಿ ಸೆಟ್ಲ್ ಮಾಡಿ ಇಲ್ಲಿಂದ ಫ್ಯಾಕ್ಟ್ರಿಯನ್ನು ಎಷ್ಟೊಂದು ಮಾಡಿ ಜನ ಆರೋಗ್ಯ ಕಡೆ ಗಮನ ಹರಿಸಿ ಇಲ್ಲಿ ಒಂದು ಒಪೇರಾ ಹೌಸ್ ಅಂತ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಈ ಕಡೆ ಬರ್ತಾ ನಾವು ನೋಡ್ಬೋದು, ನಾವು ಕೋಪನ್ಹ್ಯಾಗನ್ನಿಂದ ಬಂದ ಕ್ರೂಸ್ ಇದು ಒಂದು ಒಪೇರಾ ಹೌಸಲ್ಲಿ ನಾವು ಓಕೆ ಬಂಧುಗಳೇ, ಅಲ್ಲಿಂದ ನಾವು ನೆಕ್ಸ್ಟ್ ಅಲ್ಲಿಂದ ಬರ್ಗನ್ನಿಗೆ ಬರ್ತಾ ಇದ್ದೀವಿ. ಬರ್ಗನ್ನು ರಷ್ಯಾದ ಹೇಳ್ಬಿಡಿ. ರಷ್ಯಾದ ಕೊಡಿ ಮುಗಿಸ್ಕೊಳ್ಳಿ. ಸಮಜಿ. ನೀವು ಯುರೋಪ್ ಪ್ರವಾಸ ಬಹಳ ಜನ ಮಾಡಿರ್ತಾರೆ. ಸಮಜಿ. ರಷ್ಯಾದ ಹೇಳಿ. ಓಕೆ, ರಷ್ಯಾದಲ್ಲಿ ತಮಗೆ ಕೇಳಿದ್ದೀರಿ ತಾವೆಲ್ಲ, ರಷ್ಯಾದ ಕ್ಯಾಪಿಟಲ್ ಮಾಸ್ಕೋ ಅಂತ. ಯುರೋಪ್ ಬಹಳ ಜನ ಮಾಡಿದ್ದಾರೆ. ಸಮಜಿ. ರಷ್ಯಾದ್ದು ಆ ವಿಸ್ತೀರ್ಣ ಜನಸಂಖ್ಯೆ ಹೇಳ್ಬೋದು. ಅದು ಜನಸಂಖ್ಯೆ ನೋಟ್ ಮಾಡ್ಕೊಂಡಿಲ್ಲ. ಓಕೆ, ಇಲ್ಲ. ಅಲ್ಲಿ 14 ಕೋಟಿ ಇದೆ. ರಷ್ಯಾದ ಜನಸಂಖ್ಯೆ 14 ಕೋಟಿ. ಅದು ಇಡೀ ದೇಶ ವಿಶ್ವದಲ್ಲೇ ಮೊದಲನೇದು. ರಷ್ಯಾದ ಬಗ್ಗೆ ತಮಗೆ ಹೇಳ್ಬೇಕಂದ್ರೆ, ಅಲ್ಲಿ ನಾವು ರಷ್ಯಾದಲ್ಲಿ 6 ದಿವಸ ಪ್ರವಾಸ ಮಾಡಿದ್ವಿ ಹೆಚ್ಚು ಕಡಿಮೆ. ಅಲ್ಲಿ 18 ಜನ ಇದ್ದೀವಿ ಅಷ್ಟೇ. ಅಲ್ಲಿ ಮಾಸ್ಕೋದಲ್ಲಿ ಒಂದು ಪನೋರಮಾ 360 ಅಂತ ಇದೆ. ಆ ಪನೋರಮಾ 360 ಅತಿ ಎತ್ತರವಾದ ಒಂದು ಅಬ್ಸರ್ವೇಷನ್ ಡೆಕ್ ಅಂತ ಕರೀತಾರೆ. 89 ಫ್ಲೋರ್ ಇದೆ. 89 ಫ್ಲೋರು 1 ನಿಮಿಷದಲ್ಲೇ ಮೇಲೆ ಹೋಗ್ಬಿಡ್ತದೆ. ಹೆಂಗೆ ನಾವು ಮೇಲೆ ಬಂದಿವಿ 89 ಮಾಡಿ ಹತ್ತಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟು ಅದ್ಭುತವಾದ ಒಂದು ಫ್ಲೋರು. ಆ ಮೇಲಿಂದ ನೋಡ್ತಾ ಇದ್ದ ರಷ್ಯಾದ ಎಲ್ಲ ಬಿಲ್ಡಿಂಗ್ಗಳು ಒಂದು ಡ್ಯಾನ್ಸ್ ಮಾಡ್ತಾರೆ, ಬಿಲ್ಡಿಂಗ್ ಕಾಣ್ತವೆ. ಒಂದು ಬೆಂಡ್ ಆಗಿದ್ದು ಬ್ಯಾಕ್ ಬೆಂಡಿಂಗ್ ನಾವೇನು ಮಾಡ್ತಿರ್ತೇವೆ ಯೋಗದಲ್ಲಿ, ಅಥವಾ ಚಕ್ರಾಸನ ಜೊತೆಗೆ ಗರುಡಾಸನ. ಆ ಗರುಡಾಸನ ತರ ಕೆಲವು ಬಿಲ್ಡಿಂಗ್ಗಳಿದ್ದಾವೆ, ಅದ್ಭುತ ಬಿಲ್ಡಿಂಗ್ಗಳನ್ನ ನೋಡ್ಬೋದು. ಹಾಗೆ ಅಲ್ಲಿ ಒಂದು ದಿವಸ ಆ ಪನೋರಮಾ ವ್ಯೂ ಸುತ್ತು ಕಡೆ ರಷ್ಯಾ ಸುತ್ತು ನಾವು 360 ಡಿಗ್ರಿನ ಸಹಿತ 89ನೇ ಫ್ಲೋರಿಂದ ನೋಡ್ತಕ್ಕಂಥ ಒಂದು ಅದ್ಭುತ ಅನುಭವ ಅಲ್ಲಿ ನಮ್ಗೆ ಆಯಿತು. ಅದಾದ್ಮೇಲೆ ನೆಕ್ಸ್ಟ್ ಡೇ ಏನು ಮಾಡಿಬಿಟ್ಟು ನಮಗೆ ಮಾಸ್ಕೋದಿಂದ 2ನೇ ರಾಜ್ಯ ದೊಡ್ಡ ಪಟ್ಟಣ ಸೇಂಟ್ ಪೀಟರ್ಸ್ಬರ್ಗ್ ಅಂತ. ಸುಮಾರು 700 ಕಿಲೋಮೀಟರ್ ಇದೆ. ಅದು 700 ಕಿಲೋಮೀಟರ್ ದೂರ ಇದೆ. ಅದು 5-6 ತಾಸಿನಲ್ಲೇ ಹೋಗ್ಬಿಡುತ್ತೆ. ಒಂದೊಂದ್ಸಲ ಟ್ರೈನ್ 200 ಕಿಲೋಮೀಟರ್ ಓಡ್ತಾ ಇರ್ತಿತ್ತು. ನಾವು ನೋಡಿದ್ರೆ ಟ್ರೈನ್ ಬಹಳ ಸ್ಲೋ ಇದೆ ಅಂತ ಅನಿಸ್ತಾ ಇತ್ತು. ಆದರೆ ಅದು ಸುಮಾರು 200 ಕಿಲೋಮೀಟರ್ದಷ್ಟು ಟ್ರೈನ್ ಓಡ್ತಾ ಇರೋದು ಆಮೇಲೆ ನಮಗೆ ಗೊತ್ತಾಯಿತು. ಅದು 2ನೇ ಶತಮಾನದಲ್ಲಿ 2 ಶತಮಾನಗಳ ಕಾಲ ಅದು ಕ್ಯಾಪಿಟಲ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಪೀಟರ್ ಅಂತಕ್ಕಂಥ ಕಂಡು ಹಿಡಿದಿತ್ತು. ಓಡ್ಕಾ ನೀವು ಡ್ರಿಂಕ್ ಬರ್ತದಲ್ಲ, ನಮ್ಮ ಕೋಕಾ ಫಂಟ ಇದ್ದಂಗೆ ಅಲ್ಲಿ ರಷ್ಯಾದ್ದು ಓಡ್ಕಾ ಫೇಮಸ್. ಆ ಫ್ಯಾಕ್ಟ್ರಿಗೆ ನಮಗೆ ಕರ್ಕೊಂಡು ಹೋದ್ರು. ಅಲ್ಲಿ ಈ ಜಗತ್ತಿನಲ್ಲಿ ದೊಡ್ಡ ಚರ್ಚು ಮತ್ತು ಮ್ಯೂಸಿಯಂ ಐಸಾಕ್ ಕೆಥೆಡ್ರಲ್ ಅಂತ ಅಲ್ಲಿದೆ. ಹರ್ಮಿಟ್ರೇಜಮ್ ಒಂದು ಮ್ಯೂಸಿಯಂ ಅಲ್ಲಿದೆ. ಬಹಳ ಕಲಾತ್ಮಕವಾಗಿದೆ ಮತ್ತು ಐತಿಹಾಸಿಕ ಹಾಗೂ ಜಗತ್ತಿನ ಬೃಹತ್ ದೊಡ್ಡ ಮ್ಯೂಸಿಯಂಗಳಲ್ಲಿ ಇದು ಒಂದು ಅಂತ ಹೇಳ್ತಾರೆ. ಸುಮಾರು ಅಲ್ಲಿ 3 ಮಿಲಿಯನ್ ಐಟಮ್ಗಳಿವೆ. ಇದು ಮ್ಯೂಸಿಯಂ ಆಫ್ ದ ಹಿಸ್ಟರಿ ಆಫ್ ದ ಸಿಟಿ ಅಂತ, ಆ ಐತಿಹಾಸಿಕ ಒಂದು ಸಿಟಿ ಏನು ಮ್ಯೂಸಿಯಂ ಅಂತ ಕರಿತಾ ಇದ್ದಾರೆ. 18-19ನೇ ಶತಮಾನದ ಒಂದು ಮಾನ್ಯುಮೆಂಟ್ಸ್ಗಳು ಸಹಿತ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದ್ದಾವೆ. ಅಲೆಕ್ಸಾಂಡರ್ 2 1889ರಲ್ಲಿ ಅಸಾಸಿನೇಟ್ ಆಗಿರ್ತಾನೆ. ಅವನ ನೆನಪಿಗಾಗಿ ಈ ಚರ್ಚನ್ನು ಕಟ್ಟಿದ್ದಾರಂತೆ ಅವನ ಹೆಸರಿನಲ್ಲಿ. ಅದಾದ್ಮೇಲೆ ಅದರ ಆ ಚರ್ಚಿನ ಆಕಾರ ಈರುಳ್ಳಿ ತರ ಇದೆ. ಈರುಳ್ಳಿ ಆಕಾರದಲ್ಲಿ ಅದರ ಗುಮ್ಮಟ ಇದೆ. ಅಲ್ಲಿ ರಷ್ಯಾದ ಒಂದು ಬ್ಯಾಲೆಟ್ ಶೋ ಫೇಮಸ್ ಪ್ರಸಿದ್ಧ ಇರ್ತಕ್ಕಂಥದ್ದು. ಅಲ್ಲಿ ನೇವಾ ರಿವರ್ ನೋಡಿ, ಯಾವುದೋ ಒಂದು ಪ್ರದೇಶದಲ್ಲಿ ರಿವರ್ ಎಷ್ಟಿರ್ಬೋದು ಅಂತಂದ್ರೆ ನೀವು 1-2 ನಾವು ಹೇಳ್ತೀವಿ. ಬಟ್ ಇಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಎಷ್ಟು ನದಿಗಳಿದೆ ಅಂದ್ರೆ 90 ನದಿಗಳಿದೆ ಅಂತ ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. 90 ನದಿಗಳು ಇರ್ತಕ್ಕಂಥದ್ದು. ಬೋಟ್ ರೈಡಿಂಗ್ ಕರ್ಕೊಂಡು ಹೋದ್ರು ರೌಂಡ್ ಹಾಕ್ಸ್ಕೊಂಡು ಬರ್ಲಿಕ್ಕೆ, ಅದೆಲ್ಲ ತೋರಿಸ್ಕೊಂಡು ಬರ್ಲಿಕ್ಕೆ ನಮಗೆ. ಅಲ್ಲಿ ಒಂದು ನದಿನೂ ಇದೆ. ಅವ್ರು ಹೇಳ್ತಾ ಇದ್ರು ಎಂಥ ನದಿ ಅಂತಂದ್ರೆ, ಅವ್ರು ಹೇಳಿದ್ದು ವಾಷರ್ಮೆನ್ಗೆ ಏನಂತಾರೆ ಲಾಂಡ್ರಿ ರಿವರ್ ಅಂತ. ಲಾಂಡ್ರಿ ರಿವರ್ ಅಂತ ನಾವು ಕೊಳಚೆ ನೀರು ಚರಂಡಿ ನೀರು ಅದಕ್ಕೆ ಅವನು ಹೆಸರಿಟ್ಟದಂತ ಆಮೇಲೆ ಗೊತ್ತಾಯ್ತು. ಬಟ್ ವಾಸನೆ ಬರೋದಿಲ್ಲ. ನೋಡಿದ್ರೆ ಎಷ್ಟು ಚೆನ್ನಾಗಿ ನೀರು ಇರ್ತದಂದ್ರೆ ಬಹಳ ಚೆನ್ನಾಗಿರ್ತದೆ ನೀರು.
ಅಷ್ಟು ನದಿಗಳು ಹರಿದ್ರು ಸಹಿತ ಒಂದೊಂದು ನದಿ ನಿಮ್ಗೆ ಹೇಳ್ಬೇಕಂದ್ರೆ 1 ಕಿಲೋಮೀಟರ್ ಅಷ್ಟು ಅಗಲ ಇದೆ. ಅಲ್ಲಿ ದೊಡ್ಡ ನದಿನ 1 ಕಿಲೋಮೀಟರ್ ಅಗಲ ಇದೆ, ಅಷ್ಟು ಹರಿತದೆ ಅಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ. ಸೊ ಆ ಒಂದು ದೃಶ್ಯ ನೋಡ್ಲಿಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಅಲ್ಲಿ ಜಾನಪದ ನಾಟಕ ಫ್ಲೋರ್ ಶೋ ಅಂತ ಹೇಳ್ಬಿಟ್ಟು ಬಹಳ ರಷ್ಯಾದ ಪರಂಪರೆ ಇದು, ಬಹಳ ಚೆನ್ನಾಗಿತ್ತು. ಸುಮಾರು 80 to 90% ನಮ್ಮ ಜನನೇ ಇದ್ರು ಹೆಚ್ಚು ಕಡಿಮೆ ಅಲ್ಲಿ. ಈ ವಿನಾ ವರ್ಲ್ಡ್ ಟ್ರಾವೆಲ್ಸ್ನವ್ರೆ ಹಿಂಗೆ ಹೆಂಗ್ ಹಳದಿ ಹಾಕೊಂಡಾಗ ಬಂದಿರಲ್ಲ ಹಿಂಗೆ ಅವರು ಸಹಿತ ಅದೇ ಒಂದು ಡ್ರೆಸ್ ಹಾಕೊಂಡು ಬಂದು ಬ್ಯಾಲೆಟ್ ಶೋನಲ್ಲಿ ಅದೇ 90% ಇತ್ತು ಹೆಚ್ಚು ಕಡಿಮೆ. 4-5% ಆ ಒಂದು ಶೋ ಅನ್ನ ನೋಡ್ಲಿಕ್ಕೆ ಬಂದಿದ್ರು. ಹಳ್ಳಿ ಹಾಡುಗಳು, ಜಾನಪದ ಹಾಡುಗಳು ಬಹಳ ಅದ್ಭುತವಾಗಿತ್ತು. ಬಂದು ಪಾರ್ಟಿಸಿಪೆಂಟ್ ಸಹಿತ ಅವರು ಸೇರಿಸ್ಕೊಂಡು ಮಾಡ್ತಾ ಇದ್ರು. ಸೊ ಆ ಒಂದು ಸೇಂಟ್ ಪೀಟರ್ಸ್ಬರ್ಗ್ ಬಹಳ ಅದ್ಭುತವಾದ ಅಲ್ಲಿ. ಇನ್ನೂ ಮಧ್ಯದಲ್ಲಿ ಕೆಲವೆಲ್ಲ ನಿಮ್ಗೆ ಬಿಟ್ಟೆ, ನಾನು ಮಾಸ್ಕೋಗೆ ನೆಕ್ಸ್ಟ್ ಹೋದೆ. ಆದ್ರೆ ಈ ನಾವು ಕೆಲವು 2 ಘಟನೆಗಳನ್ನ ಹಂಚ್ಕೊತೀನಿ. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಇನ್ನೊಂದು ರಷ್ಯಾದ ಮುಗಿಸ್ಬಿಟ್ಟು 2 ಘಟನೆಗಳಿದಾವೆ, ಅವುಗಳನ್ನ ಹೇಳ್ತೀನಿ. ಏನಂದ್ರೆ ಅದಾದ್ಮೇಲೆ ನೆಕ್ಸ್ಟ್ ನಾವು ಸೇಂಟ್ ಪೀಟರ್ಸ್ಬರ್ಗ್ ನೋಡ್ಬಿಟ್ಟು ನೆಕ್ಸ್ಟ್ ನಾವು ಬಂದಿದ್ದು ಮತ್ತೆ ತಿರ್ಗಾ ಮಾಸ್ಕೋದಲ್ಲಿ ರೆಡ್ ಸ್ಕ್ವೇರ್ ಅಂತಿದೆ. ಅದು ವಿಶ್ವ ಪರಂಪರೆಯ ಸ್ಥಾನ. ಏನು ಯುನೆಸ್ಕೋ ಹೆರಿಟೇಜ್ ಸೆಂಟರ್ ಅಂತ ಏನು ಕರಿತೀವಿ, ಅದು ಯುನೆಸ್ಕೋ ಹೆರಿಟೇಜ್ ಸೆಂಟರ್. ಅದು ಅಲ್ಲಿ ಕೆಥೆಡ್ರಲ್ ಒಂದು ದೊಡ್ಡ ಚರ್ಚ್ ಇದೆ. ಆಮೇಲೆ ಲೆನಿನ್, ಯಾರು ರಷ್ಯಾದ ವ್ಲಾದಿಮಿರ್ ಲೆನಿನ್ ಅಂತ ನಾವು ಏನ್ ಕರಿತಾ ಇದ್ದೇವೆ, ಅವನ ಡೆಡ್ ಬಾಡಿ ಇಟ್ಟಿದ್ದಾರೆ. ನಾವು ಗೋದಲ್ಲಿ ಇಟ್ಟಿದ್ದೇವೆ ಅಂತೀರಿ, ಬಟ್ ಗೋವಾಗಿಂತ ನೀವು ಏನು ಮಲ್ಕೊಂಡಿದ್ದಾನೆ ಈಗ ಅನ್ನೋ ಹಂಗಿದೆ, ಕೂದಲು ಸಹಿತ ಏನಾಗಿಲ್ಲ ಅವರು, ಅಷ್ಟು ಕೊಂಕದೆ ಹಾಗೆ ಇಟ್ಟಿದ್ದಾರೆ. ವ್ಲಾದಿಮಿರ್ ಲೆನಿನ್ ಅವರ ಒಂದು ಪಾರ್ಥಿವ ಶರೀರವನ್ನ ಇನ್ನು ಅಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಕ್ರೆಮ್ಲಿನ್ ವಾಲ್ಸ್, ಈ ಕೋಟೆಗಳು ರಾಜರೆಲ್ಲ ವೈರಿಗಳು ಬರಬಾರ್ದ ಗೋಡೆ ಕಟ್ಟಿರ್ತಾರಲ್ಲ, ಹಾಗೆ ಒಂದು ಕಟ್ಟಿದ ಜಾಗ. ಅಲ್ಲಿ ಸುತ್ತಲೂ ಪಾರ್ಲಿಮೆಂಟು, ಏನು ಸರ್ಕಾರಿ ಆಫೀಸುಗಳು, ಕಚೇರಿಗಳು ಅಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ರಷ್ಯಾದ ಪ್ರೆಸಿಡೆಂಟ್ ಏನಿದ್ದಾರೆ, ಆ ಪ್ರೆಸಿಡೆಂಟ್ ಇರ್ತಕ್ಕಂಥ ಒಂದು ಜಾಗ, ಅದನ್ನು ಸಹಿತ ನಾವು ಅಲ್ಲಿ ತೋರಿಸಿದ್ರೆ ನಮಗೆ. ಜಗತ್ತಿನಲ್ಲಿ ಅತಿ ದೊಡ್ಡ ಗಂಟೆ ಟ್ರೇಸರ್ ಬೆಲ್ ಅಂತ ಅಂತಕ್ಕಂಥದ್ದು, ದೊಡ್ಡ ಬ್ರಾಂಜಿಂದ ಮಾಡ್ತಕ್ಕಂಥದ್ದು. ಅದು ಸುಮಾರು 200 ಟನ್ ಇದೆ ಅಂತ ನೋಡಿ, 200 ಇಂದ 216 ಟನ್ ಇರ್ತಕ್ಕಂಥ ಒಂದು ದೊಡ್ಡ ಗಡಿಯಾರ ಇದು ಗಂಟೆ. ಅದಾದ್ಮೇಲೆ ಇನ್ನೂ ಅದ್ಭುತ ಅಂದ್ರೆ ಅಲ್ಲಿ ಮೆಟ್ರೋ ಟ್ರೈನ್ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಬೆಂಗಳೂರಿನಲ್ಲಿ ಒಂದು 6 ಲೇನ್ ನೋಡ್ತಾ ಇದ್ದೇವೆ ನಾವು. ಈಗ ಮೊದಲು 4 ಲೇನ್ ಇತ್ತು, ಈಗ 6 ಲೇನ್ ಆಗಿದೆ. ಅಲ್ಲಿ 60 ಲೇನ್ ಇದಾವೆ, ಅದ್ರ ಮುಂದೆ ಒಂದು 0 ಅಷ್ಟೇ. ಯಾವಾಗ ಕಟ್ಟಿದ್ದಾರೆ ಅಂದ್ರೆ 70 ವರ್ಷದಿಂದ ಲೆಕ್ಕ ಹಾಕಿ. ಅದರಲ್ಲಿ ಯುಕ್ರೇನ್ ಪ್ರಜೆಗಳು ಕಟ್ಟಿದ್ದು ಅಂತ ಇದೆ ಅಂಡರ್ಗ್ರೌಂಡ್. ಆ ಅಂಡರ್ಗ್ರೌಂಡ್ ಟ್ರೈನ್ ನೋಡಕ್ ಒಳಗಡೆ ಹೋಗಿ ಏನು ಅದ್ಭುತ ಅಂತಂದ್ರೆ ಎಲ್ಲ ಒಂದು ಸಂಗಮವರಿ ಕಲ್ಲಿಂದ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ಗಳು. ಒಳಗೆ ಹೋಗ್ತಾ ಇದ್ರೆ ಏನು ನೋಡ್ತೇವೆ, ಇಲ್ಲಿ ಒಂದೊಂದು ನೋಡಿದ್ರೆ ಅದ್ಭುತ, ನಮಗೆ ಮಿರಾಕಲ್ಸ್ ಕಾಣುತ್ತೆ ಹೆಚ್ಚು ಕಡಿಮೆ. ಯಾರು ಬೇಕಾದ್ರೆ ಇದರಲ್ಲಿ ಇದೆ, ಇಲ್ಲ ಯೂಟ್ಯೂಬಲ್ಲಿ ಇದೆ, ಮಾಸ್ಕೋಟ್ ಇದು ನೋಡಿರಿ ಮೆಟ್ರೋ ಟ್ರೈನ್ ಅಂತೇಳಿ. ಆ ಅಂಡರ್ಗ್ರೌಂಡ್ ಹೇಗಿದೆ ಅಂತಂದ್ರೆ ನಿಮ್ಗೆ ಸ್ವರ್ಗಲೋಕ ಇದ್ದಂಗಿದೆ. ನಿಮ್ಗೆ ಹೊರಗಡೆ ಹೆಂಗೆ ನಾವು ಬೈಲ್ನಲ್ಲಿ ಬೆಳಕು ಕಂಡಂಗೆ ಆಗ್ತದೋ ಅಷ್ಟು ಅದ್ಭುತ ಟ್ರೈನು, ಅಷ್ಟು ಜಾಲ. ಒಂದೊಂದು ಟ್ರೈನು ಸ್ಟೇಷನ್ ಒಳಗಡೆ, ಭೂಮಿ ಒಳಗಡೆ ಒಂದೊಂದು ಅರಮನೆ ತರ ಕಾಣ್ತವ, ಒಂದೊಂದೊಂದು ಬೇರೆ. ಆ ಉಕ್ರೇನ್ದವ್ರು ಏನು ರಷ್ಯಾ ಜೊತೆ ಯುದ್ಧ ಮಾಡ್ತಾ ಇದ್ರಲ್ಲ, ಆ ಉಕ್ರೇನ್ ಜನ ಕಟ್ಟಿದ್ದು ಒಂದು ಟೈಪ್ ಬೇರೆ, ಇನ್ನೊಂದು ಹೋದ್ರೆ ಮತ್ತೊಂದು ಕಡೆ ಹೋದ್ರೆ ಅದೊಂದು ಟೈಪ್ ಬೇರೆ. ಹೀಗೆ ಬೇರೆ ಬೇರೆ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರದೇಶ ಆ ಒಂದು ಯುಕ್ರೇನು. ಇದರ ಜೊತೆಗೆ ಇನ್ನೊಂದು 2 ವಿಷಯಗಳನ್ನು ತಮ್ಮ ಗಮನಕ್ಕೆ ತರೋದಂದ್ರೆ, ಈ ಯುರೋಪ್ದಲ್ಲಿ ಒಂದು ಹಡಗು ವಾಸಾಸಿಪ್ ಮ್ಯೂಸಿಯಂ ಅಂತ, ಅದು ಸ್ಟಾಕ್ಹೋಮ್ದಲ್ಲಿ ಇರ್ತಕ್ಕಂಥದ್ದು. ವಾಸಾಸಿಪ್ ಮ್ಯೂಸಿಯಂ 333 ವರ್ಷ ನೀರಿನಾಗ ಮುಳುಗಿದೆ. 16ನೇ ಶತಮಾನದಲ್ಲಿ ಅಲ್ಲಿ ರಾಜ ಜಗತ್ತನ್ನೆಲ್ಲ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ವಾರ್ಶಿಪ್ ಅಂತ ತಯಾರು ಮಾಡ್ತಾರೆ. ಆ ವಾರ್ಶಿಪ್ ಬಾಂಬ್ಗೆಲ್ಲ ಇಟ್ಟಿರ್ತಾರೆ. ಅದರಲ್ಲಿ ಅವು ತೂಕ ಜಾಸ್ತಿ ಆಗಿಬಿಟ್ಟು ಅದು ಒಂದು 1500 ಮೀಟರ್ ಮುಂದೆ ಹೋದ ತಕ್ಷಣ ಮುಳುಗಿಬಿಡ್ತದೆ. ಮುಳುಗಿತು ಅಂತ ಹೇಳಿ ಬಿಟ್ಬಿಡ್ತಾರೆ ನನ್ನ ಕೈ. ಅದನ್ನ 333 ವರ್ಷ ಅದನ್ನ ತೆಗಿತಾರೆ ನೋಡಿ ಆ ವಾಸಾಸಿಪ್ ಮ್ಯೂಸಿಯಂ. ಅದು 5% ಅಷ್ಟು ಹಾಳಾಗಿದೆ, ಇಲ್ಲಾಂದ್ರೆ ಒರಿಜಿನಲ್ 95% ಹಂಗೆ ಇದೆ. ಏನ್ರಿ ಸಮುದ್ರದ ಮುಳುಗಿದ ಇದು ಹಡಗು ಅದಂಗೆ ಏನಾಗಿಲ್ಲ ಅಂತ ಕೇಳಿದೀವಿ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಇಲ್ಲಿ ಉಪ್ಪು ನೀರಿಲ್ಲ, ಉಪ್ಪು ನೀರಿಲ್ಲದೆ ಅದರಿಂದ ಅಲ್ಲಿ ಬಚಾವಾಯಿತು. ಉಪ್ಪು ನೀರಿದ್ದಾಗ ಅಲ್ಲಿ ಕರಿ ಹೋಗ್ಬಿಟ್ಟಿರ್ತಾರೆ ಹೆಚ್ಚು ಕಡಿಮೆ.
ಸೊ ಹಾಗಾಗಿ ಅದ್ಭುತ ಶಿಫ್ಟ್ ಮಾಡಿರೋದು ಅದ್ಭುತ ಕಲಾಕೃತಿಗಳಾಗಿರೋದಾಗ ಅದರಲ್ಲಿ ನೋಡ್ಬೇಕು ಒಂದೊಂದು ನಾನೆಲ್ಲ ಹಾಕಿದ್ದೆ. ಬಟ್ ಯಾಕೋ ನಮಗೆ ಒಂದು ವೇಳೆ ಕೊರತೆ ಜೊತೆಗೆ ಅದನ್ನು ಒಂದೊಂದೇ ಮೂವ್ ಮಾಡೋಕ್ಕೂ ನಮಗೆ ಕಷ್ಟ ಆಗ್ತಾ ಇದೆ. ಇರಲಿ. ಸೊ ಅದೊಂದು ಅದಾದ್ಮೇಲೆ ಇನ್ನೊಂದು ತಮ್ಗೆ ಹೇಳ್ಬೇಕು ಅಂತಂದ್ರೆ ನಾವೊಂದು ಬಹುಮಾನ ಕೊಡ್ತೀವಿ ನೋಡಿ, ಜಗತ್ತಿನಲ್ಲಿ ಪ್ರಮುಖವಾದ ನೋಬೆಲ್ ಪ್ರೈಸ್, ಆಲ್ಫ್ರೆಡ್ ನೋಬೆಲ್ ಪ್ರೈಸ್. ಈ ಆಲ್ಫ್ರೆಡ್ ನೋಬೆಲ್ ಪ್ರೈಸ್ ಮ್ಯೂಸಿಯಂ ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಏನು ಲಾರೆಸ್ಟ್ ಪ್ರಖ್ಯಾತ ವಿಜ್ಞಾನಿಗಳು ಏನಿರ್ತಾರಲ್ಲ ಅವರ ಒಂದು ಚಿತ್ರವನ್ನ, ಭಾವಚಿತ್ರ, ಅವರ ಚರಿತ್ರೆಯನ್ನ ಅಲ್ಲಿ ಹಾಕಿದ್ದಾರೆ. ಆ ಆಲ್ಫ್ರೆಡ್ ನೋಬೆಲ್ ಮ್ಯೂಸಿಯಂ ಸಹಿತ ನಾವು ನೋಡ್ಕೊಂಡು ಬಂದೀವಿ ಅಂತ ಹೇಳ್ತಾ, ಸೊ ಬೇರೆ ಕಾಲಾವಕಾಶ ಕೊಟ್ಟ ಪೂಜ್ಯರಿಗೆ ಎಲ್ಲ ಇಲ್ಲಿ ಪದಾಧಿಕಾರಿಗಳಿಗೆ ಮತ್ತು ಶಾಂತರಿಕೆ ತಮ್ಮೆಲ್ಲರಿಗೂ ಸಹಿತ ವಂದನೆ ಸಲ್ಲಿಸ್ತಾ ನೋಡಿ, ಇದು ರಷ್ಯಾದ ಆಗ್ಲೇ ಹೇಳಿದ್ನಲ್ಲ ಏನು ಮೆಟ್ರೋ ಟ್ರೈನ್ ಹಿಂಗಿದೆ ಲೆಕ್ಕ ಹಾಕಿದ್ವಿ. ಅರಮನೆ ಕಂಡ, ಮೈಸೂರು ಅರಮನೆ ಕಂಡ ಕಾಣ್ತಾ ಇದೆ ನೋಡ್ರಿ. ಇದೊಂದು ಟ್ರೈನ್ ಇಂದ ಇದೊಂದು ಹಾಗೆ ಬನ್ನಿ. ಅಲ್ಲಿ ಇರ್ತಕ್ಕಂಥ ಟ್ರೈನ್ ಒಳಗಡೆ ಮ್ಯೂಸಿಯಂ, ಟ್ರೈನ್ ಒಳಗಡೆ ನೋಡಿ, ಇದು ಟ್ರೈನಿನ ಗೋಡೆಗಳು ಹೇಗಿದೆ. ಮೆಟ್ರೋ ನೋಡ್ರಿ, ಇದೊಂದು ತರ ಮೆಟ್ರೋ, ಇದೊಂದ್ರಿ ಬೇರೆ ಮೆಟ್ರೋ ಹತ್ತಲಿಕ್ಕೆ ಮೇಲೆ ಇದೆ, ಕೆಳಗಡೆಯಿಂದ ಹಿಂಗೆ ಡೌನ್ ಆಗಿ ಸ್ಲೋ ಆಗಿ ಹೋಗ್ತಕ್ಕಂಥದ್ದು. ಇದು ರೈಲ್ವೆಗೆ ಅಂಡರ್ಗ್ರೌಂಡ್ ಒಳಗಡೆ ಇಳಿತಕ್ಕಂಥದ್ದು. ಹಾಗೆ ಒಂದು ಬನ್ನಿ. ಇದು ಮೆಟ್ರೋ ಟ್ರೈನ್ ನೋಡಿ, ಇದು ಗೋಡೆಗಳು ಹೆಂಗೆ ಸಂಗಮೂರಿ ಕಲ್ಲಿಂದ ನೋಡಿಯಪ್ಪ. ಒಂದು ಇದರಲ್ಲಿ ಹೋದಂಗ ಆಗ್ತದೆ, ಗುಹೆ ಒಳಗೆ ಹೋದಂಗ ಅದ್ಭುತವಾದ ಒಂದು ಇದನ್ನು ನೋಡ್ಬೋದು. ನೋಡಿ ಇವು ಡ್ಯಾನ್ಸ್ ಮಾಡ್ತಾ ಇದ್ದಂಗೆ ನೋಡಿ, ನೀವು ವಕ್ರಾಸನ, ಈ ಬಿಲ್ಡಿಂಗ್ಗಳು 84ನೇ 89ನೇ ಫ್ಲೋರ್ ಎಂದು ನಾವು ನೋಡ್ತಾ ಇದ್ದೇವೆ. ಮೇಲಿಂದ ನಾನು ಫೋಟೋ ತೆಗೆದಿದ್ದು. ಹಾಗೆ ಅದು ಮೇಲಿನ ತೆಗೆದಿರ್ತಕ್ಕಂಥದ್ದು 89 ಫ್ಲೋರ್ ಇಂದ. ಇದು ಟ್ರೈನ್, ಮೆಟ್ರೋ ಟ್ರೈನ್ ಇಂದ ಸ್ಟೇಷನ್ ನೋಡಿ ಎಷ್ಟು ಇದಿದೆ. ಅದ್ರ ಜೊತೆಗೆ ಒಂದು ಹಂಚ್ಕೊತೀನಿ ಏನಂದ್ರೆ, ಈ ಟ್ರೈನು ಹೋಗ್ತಕ್ಕಂಥದ್ದು ಮಾಸ್ಕೋದಿಂದ ಸೈಂಟ್ ಪೀಟರ್ಸ್ಬರ್ಗ್ ಹೇಳಿದ್ನಲ್ಲ, ಅದು ಡಬಲ್ ಡೆಕ್ಕರ್, ಕೆಳಗೊಂದು ಮೇಲೊಂದು ಸ್ಟೇಷನ್ ಕೂತ್ಕೊಂಡ್ರೆ ಕೆಳಗೊಂದು ಸ್ಟೇಷನ್. ನಾನು ಬಸ್ ಡಬಲ್ ಡೆಕ್ಕರ್ ನೋಡಿದ್ದೀವಿ ಬೆಂಗಳೂರಿಗೆ. 30-40 ವರ್ಷದಿಂದ ಡಬಲ್ ಡೆಕ್ಕರ್ ಬಂದಾಗ ಶಿವಾಜಿನಗರದಿಂದ ಮೆಜೆಸ್ಟಿಕ್ ಶಿವಾಜಿನಗರ ಇತ್ತು. ಡಬಲ್ ಡೆಕ್ಕರ್ ಅಂತ ಬಹಳ ಖುಷಿಯಿಂದ ಓಡಾಡ್ತಾ ಇದ್ವಿ. ವಿಧಾನಸೌಧದಲ್ಲಿ ಇರೋದ್ರಿಂದ ನಾನು ಮುಂದೆ ಅಡ್ಡಾಡ್ತಾ ಇದ್ನಲ್ಲ, ಹಾಗಾಗಿ ಅಡ್ಡಾಡ್ತಾ ಇದ್ವಿ. ಆದ್ರೆ ಅಲ್ಲಿ ನೋಡಿದ್ರೆ ಟ್ರೈನ್ ಡಬಲ್ ಇದೆ ರೀ. ಟ್ರೈನ್ ಡಬಲ್ ಇದೆ ಅಂತ ಅಂದ್ರು. ಆಮೇಲೆ ಬಂದು ಕೊನೆಗೆ ಮಾಸ್ಕೋದಿಂದ ನಮ್ಗೆ ಇಂಡಿಯಾಕ್ಕೆ ಬರ್ಬೇಕಂತ ಫ್ಲೈಟ್ ಹತ್ತಕ್ಕೆ ಬಂದ್ರೆ ಫ್ಲೈಟು ಡಬಲ್. ಸೊ ಫ್ಲೈಟು ಸಹಿತ ಡಬಲ್ ಇತ್ತು. 380 ಕೆಳಗಡೆ 380 ಜನ ಕೂತ್ಕೋತಾರೆ, ಮೇಲ್ಗಡೆನೂ ಅಷ್ಟು 380 ಜನ ಕೂರ್ತಕ್ಕಂಥ ಫ್ಲೈಟ್ ಸ್ವಾಮಿ. ಸೊ ಇಂಥ ಒಂದು ಅದ್ಭುತ ಜರ್ನಿಯನ್ನ ನಾವು ಮಾಡಿ ಬಂದಿದ್ದೀವಿ ಅಂತ ಹೇಳ್ತಾ ಅವಕಾಶ ಕೊಟ್ಟ ಎಲ್ಲರಿಗೂ ಸದಸ್ಯ